ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗೇರುಸೊಪ್ಪದಲ್ಲಿ ಉದ್ದೇಶಿಸಿರುವಂತಹ ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಮಾರ್ಚ್ 29ರಂದು ಬಂಗಾರಮಕ್ಕಿಯಲ್ಲಿ ಸಹ್ಯಾದ್ರಿ ಜ್ಞಾನ ಸಂರಕ್ಷಣಾ ಸಮಾವೇಶವನ್ನ ಕೂಡ ನಡೆಯಲಿದೆ. ಸಾಧು ಸಂತರು, ವಿಜ್ಞಾನಿಗಳು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಕಿಚ್ಚು. ಯೋಜನೆ ವಿರುದ್ಧ ಮಾರ್ಚ್ 29ರಂದು ಬೃಹತ್ ಸಮಾವೇಶ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಉದ್ದೇಶಿಸಿರುವಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧದ ಈ ಹೋರಾಟ ಮುಂದುವರಿತಾನೇ ಇದೆ. ಕಳೆದ ಹಲವು ತಿಂಗಳಿನಿಂದ ವಿವಿಧ ರೀತಿಯ ಸಹಿ ಸಂಗ್ರಹ, ಪಾದಯಾತ್ರೆ, ಸಮಾವೇಶಗಳನ್ನು ನಡೆಸಲಾಗಿದೆ. ಯೋಜನೆ ಅನುಷ್ಠಾನದ ಹಿಂದೆ ಕಾಣದ ಕೈಗಳು ಹಾಗೂ ಕುರುಡು ಕಾಂಚಾಣ ಕೆಲಸವನ್ನ ಮಾಡ್ತಾ ಇದೆಯಂತ ಬಂಗಾರಮಕ್ಕಿ ಧರ್ಮಾಧಿಕಾರಿ ಮಾರುತಿ ಗುರುಜಿ ಹೇಳಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆಗಿದೆ ಅಂತ ನಿಮಗೇನಾದ್ರು ಅನಿಸಿದ್ರೆ ಆವತ್ತು ನಾನು ಇಲ್ಲ ಅಂತ ತಿಳ್ಕೊಂಡಿರಿ, ನನ್ನ ಜೀವಂತ ಇಲ್ಲ ಅಂತ ತಿಳ್ಕೊಂಡಿರಿ, ನನ್ನ ಬಲಿಯ ಮೇಲೆ ಆಗಬೇಕು. ಇದು ನನ್ನ ಆರಂಭದ ಮಾತು ಹೌದು, ಇವತ್ತು ಮಾತು ಹೌದು, ನಾಳೆ ಮಾತು ಇದೆ ಹೌದು. ಯಾಕೆಂದ್ರೆ ಇದರ ಹಿಂದೆ ಕಾಣದ ಅನೇಕ ಕೈಗಳು ಕೆಲಸ ಮಾಡ್ತವೆ, ಕುರುಡು ಕಾಂಚನ ಕೆಲಸ ಮಾಡ್ತದೆ, ಅಧಿಕಾರಿಗಳ ದಾಹ ಇದರಲ್ಲಿದೆ, ರಾಜಕೀಯದ ದಾಹದ ಪ್ರವಾಹವೇ ಇದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಲಕಳಲೆ ಮತ್ತು ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಮಧ್ಯೆ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನುಷ್ಠಾನ ಪ್ರದೇಶವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರುತ್ತದೆ. ಇದರಿಂದ ಸಾಕಷ್ಟು ಪರಿಸರ ನಾಶವಾಗಲಿದೆ. ವನ್ಯಜೀವಿಗಳಿಗೂ ಕೂಡ ಸಂಚಕಾರ ಬರುವ ಆತಂಕವಿದೆ. ಒಂದು ವೇಳೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಆದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಹೋರಾಟ ಬಹುಶಃ ಇದು ಒಂದು ದಿವಸಕ್ಕೋ ಒಂದು ಸಮಾವೇಶಕ್ಕೋ ನಿಲ್ಲುವಂತದ್ದಲ್ಲ. ಎಲ್ಲಿಯವರೆಗೆ ಈ ಯೋಜನೆಯನ್ನ ಕೈಬಿಡ್ತಕ್ಕಂಥ ಆದೇಶ ಸರ್ಕಾರ ಮಾಡೋದಿಲ್ವೋ ಅಲ್ಲಿವರೆಗೂ ಸಹ ನಿರಂತರವಾಗಿರತಕ್ಕಂಥ ಹೋರಾಟ ನಮ್ಮಿಂದಿರ್ತದೆ. ಇದನ್ನ ಆಂದೋಲನ ರೀತಿಯಲ್ಲಿ, ಪ್ರತಿಭಟನೆ ರೀತಿಯಲ್ಲಿ, ಧರಣಿಯ ರೀತಿಯಲ್ಲಿ, ಸತ್ಯಾಗ್ರಹ ರೀತಿಯಲ್ಲಿ, ಕಾನೂನಾತ್ಮಕ ದೃಷ್ಟಿಯಿಂದನೂ ಸಹ ಹೋರಾಟ ಮಾಡತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈಗಾಗಲೇ ಯೋಜನೆಗೆ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದೆ. ಆದರೂ ಅಧಿಕಾರಿಗಳು, ರಾಜಕಾರಣಿಗಳ ಹಣದ ದಾಹ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿ ಎನ್ನುವಂತ ಹೆಸರಲ್ಲಿ ಮುಂದಿನ ಭವಿಷ್ಯ ಯೋಚನೆ ಮಾಡದೆ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪವಿದೆ. ಮಾರ್ಚ್ 29ರಂದು ನಡೆಯುವಂತಹ ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪರೇಷೆ ಸಿದ್ಧವಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹೋರಾಟ ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗೇರುಸೊಪ್ಪದಲ್ಲಿ ಉದ್ದೇಶಿಸಿರುವಂತಹ ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಮಾರ್ಚ್ 29ರಂದು ಬಂಗಾರಮಕ್ಕಿಯಲ್ಲಿ ಸಹ್ಯಾದ್ರಿ ಜ್ಞಾನ ಸಂರಕ್ಷಣಾ ಸಮಾವೇಶವನ್ನ ಕೂಡ ನಡೆಯಲಿದೆ. ಸಾಧು ಸಂತರು, ವಿಜ್ಞಾನಿಗಳು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಕಿಚ್ಚು. ಯೋಜನೆ ವಿರುದ್ಧ ಮಾರ್ಚ್ 29ರಂದು ಬೃಹತ್ ಸಮಾವೇಶ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಉದ್ದೇಶಿಸಿರುವಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧದ ಈ ಹೋರಾಟ ಮುಂದುವರಿತಾನೇ ಇದೆ. ಕಳೆದ ಹಲವು ತಿಂಗಳಿನಿಂದ ವಿವಿಧ ರೀತಿಯ ಸಹಿ ಸಂಗ್ರಹ, ಪಾದಯಾತ್ರೆ, ಸಮಾವೇಶಗಳನ್ನು ನಡೆಸಲಾಗಿದೆ. ಯೋಜನೆ ಅನುಷ್ಠಾನದ ಹಿಂದೆ ಕಾಣದ ಕೈಗಳು ಹಾಗೂ ಕುರುಡು ಕಾಂಚಾಣ ಕೆಲಸವನ್ನ ಮಾಡ್ತಾ ಇದೆಯಂತ ಬಂಗಾರಮಕ್ಕಿ ಧರ್ಮಾಧಿಕಾರಿ ಮಾರುತಿ ಗುರುಜಿ ಹೇಳಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆಗಿದೆ ಅಂತ ನಿಮಗೇನಾದ್ರು ಅನಿಸಿದ್ರೆ ಆವತ್ತು ನಾನು ಇಲ್ಲ ಅಂತ ತಿಳ್ಕೊಂಡಿರಿ, ನನ್ನ ಜೀವಂತ ಇಲ್ಲ ಅಂತ ತಿಳ್ಕೊಂಡಿರಿ, ನನ್ನ ಬಲಿಯ ಮೇಲೆ ಆಗಬೇಕು. ಇದು ನನ್ನ ಆರಂಭದ ಮಾತು ಹೌದು, ಇವತ್ತು ಮಾತು ಹೌದು, ನಾಳೆ ಮಾತು ಇದೆ ಹೌದು. ಯಾಕೆಂದ್ರೆ ಇದರ ಹಿಂದೆ ಕಾಣದ ಅನೇಕ ಕೈಗಳು ಕೆಲಸ ಮಾಡ್ತವೆ, ಕುರುಡು ಕಾಂಚನ ಕೆಲಸ ಮಾಡ್ತದೆ, ಅಧಿಕಾರಿಗಳ ದಾಹ ಇದರಲ್ಲಿದೆ, ರಾಜಕೀಯದ ದಾಹದ ಪ್ರವಾಹವೇ ಇದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಲಕಳಲೆ ಮತ್ತು ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಮಧ್ಯೆ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನುಷ್ಠಾನ ಪ್ರದೇಶವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರುತ್ತದೆ. ಇದರಿಂದ ಸಾಕಷ್ಟು ಪರಿಸರ ನಾಶವಾಗಲಿದೆ. ವನ್ಯಜೀವಿಗಳಿಗೂ ಕೂಡ ಸಂಚಕಾರ ಬರುವ ಆತಂಕವಿದೆ. ಒಂದು ವೇಳೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಆದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಹೋರಾಟ ಬಹುಶಃ ಇದು ಒಂದು ದಿವಸಕ್ಕೋ ಒಂದು ಸಮಾವೇಶಕ್ಕೋ ನಿಲ್ಲುವಂತದ್ದಲ್ಲ. ಎಲ್ಲಿಯವರೆಗೆ ಈ ಯೋಜನೆಯನ್ನ ಕೈಬಿಡ್ತಕ್ಕಂಥ ಆದೇಶ ಸರ್ಕಾರ ಮಾಡೋದಿಲ್ವೋ ಅಲ್ಲಿವರೆಗೂ ಸಹ ನಿರಂತರವಾಗಿರತಕ್ಕಂಥ ಹೋರಾಟ ನಮ್ಮಿಂದಿರ್ತದೆ. ಇದನ್ನ ಆಂದೋಲನ ರೀತಿಯಲ್ಲಿ, ಪ್ರತಿಭಟನೆ ರೀತಿಯಲ್ಲಿ, ಧರಣಿಯ ರೀತಿಯಲ್ಲಿ, ಸತ್ಯಾಗ್ರಹ ರೀತಿಯಲ್ಲಿ,
ಕಾನೂನಾತ್ಮಕ ದೃಷ್ಟಿಯಿಂದನೂ ಸಹ ಹೋರಾಟ ಮಾಡತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈಗಾಗಲೇ ಯೋಜನೆಗೆ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದೆ. ಆದರೂ ಅಧಿಕಾರಿಗಳು ರಾಜಕಾರಣಿಗಳ ಹಣದ ದಾಹ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿ ಎನ್ನುವಂತ ಹೆಸರಲ್ಲಿ ಮುಂದಿನ ಭವಿಷ್ಯ ಯೋಚನೆ ಮಾಡದೆ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪವಿದೆ. ಮಾರ್ಚ್ 29ರಂದು ನಡೆಯುವಂತಹ ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪರೇಷೆ ಸಿದ್ಧವಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹೋರಾಟ ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗೇರುಸೊಪ್ಪದಲ್ಲಿ ಉದ್ದೇಶಿಸಿರುವಂತಹ ಈ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಹೋರಾಟ ಇನ್ನೂ ಕೂಡ ಮುಂದುವರೆದಿದೆ. ಮಾರ್ಚ್ 29ರಂದು ಬಂಗಾರಮಕ್ಕಿಯಲ್ಲಿ ಸಹ್ಯಾದ್ರಿ ಜ್ಞಾನ ಸಂರಕ್ಷಣಾ ಸಮಾವೇಶವನ್ನ ಕೂಡ ನಡೆಯಲಿದೆ. ಸಾಧು ಸಂತರು, ವಿಜ್ಞಾನಿಗಳು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧ ಕಿಚ್ಚು. ಯೋಜನೆ ವಿರುದ್ಧ ಮಾರ್ಚ್ 29ರಂದು ಬೃಹತ್ ಸಮಾವೇಶ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಉದ್ದೇಶಿಸಿರುವಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ವಿರುದ್ಧದ ಈ ಹೋರಾಟ ಮುಂದುವರಿತಾನೇ ಇದೆ. ಕಳೆದ ಹಲವು ತಿಂಗಳಿನಿಂದ ವಿವಿಧ ರೀತಿಯ ಸಹಿ ಸಂಗ್ರಹ, ಪಾದಯಾತ್ರೆ, ಸಮಾವೇಶಗಳನ್ನು ನಡೆಸಲಾಗಿದೆ. ಯೋಜನೆ ಅನುಷ್ಠಾನದ ಹಿಂದೆ ಕಾಣದ ಕೈಗಳು ಹಾಗೂ ಕುರುಡು ಕಾಂಚಾಣ ಕೆಲಸವನ್ನ ಮಾಡ್ತಾ ಇದೆ ಅಂತ ಬಂಗಾರಮಕ್ಕಿ ಧರ್ಮಾಧಿಕಾರಿ ಮಾರುತಿ ಗುರುಜಿ ಹೇಳಿದ್ದಾರೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಆಗಿದೆ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಆವತ್ತು ನಾನು ಇಲ್ಲ ಅಂತ ತಿಳ್ಕೊಂಡಿರಿ, ನನ್ನ ಜೀವಂತ ಇಲ್ಲ ಅಂತ ತಿಳ್ಕೊಂಡಿರಿ. ನನ್ನ ಬಲಿಯ ಮೇಲೆ ಆಗಬೇಕು. ಅದು ಇದು ನನ್ನ ಆರಂಭದ ಮಾತು ಹೌದು, ಇವತ್ತು ಮಾತು ಹೌದು, ನಾಳೆ ಮಾತು ಇದೇ ಹೌದು. ಯಾಕಂದ್ರೆ ಇದರ ಹಿಂದೆ ಕಾಣದ ಅನೇಕ ಕೈಗಳು ಕೆಲಸ ಮಾಡ್ತವೆ, ಕುರುಡು ಕಾಂಚನ ಕೆಲಸ ಮಾಡ್ತದೆ, ಅಧಿಕಾರಿಗಳ ದಾಹ ಇದರಲ್ಲಿದೆ, ರಾಜಕೀಯದ ದಾಹದ ಪ್ರಭಾವವೇ ಇದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಲಕಳಲೆ ಮತ್ತು ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಮಧ್ಯೆ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನುಷ್ಠಾನ ಪ್ರದೇಶವು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರುತ್ತದೆ. ಇದರಿಂದ ಸಾಕಷ್ಟು ಪರಿಸರ ನಾಶವಾಗಲಿದೆ. ವನ್ಯಜೀವಿಗಳಿಗೂ ಕೂಡ ಸಂಚಕಾರ ಬರುವ ಆತಂಕವಿದೆ. ಒಂದು ವೇಳೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಆದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಹೋರಾಟ ಬಹುಶಃ ಇದು ಒಂದು ದಿವಸಕ್ಕೋ ಒಂದು ಸಮಾವೇಶಕ್ಕೋ ನಿಲ್ಲುವಂತದ್ದಲ್ಲ. ಎಲ್ಲಿಯವರೆಗೆ ಈ ಯೋಜನೆಯನ್ನ ಕೈಬಿಡತಕ್ಕಂಥ ಆದೇಶ ಸರ್ಕಾರ ಮಾಡೋದಿಲ್ವೋ ಅಲ್ಲಿವರೆಗೂ ಸಹ ನಿರಂತರವಾಗಿರತಕ್ಕಂಥ ಹೋರಾಟ ನಮ್ಮಿಂದಿರ್ತದೆ. ಇದನ್ನ ಆಂದೋಲನ ರೀತಿಯಲ್ಲಿ, ಪ್ರತಿಭಟನೆ ರೀತಿಯಲ್ಲಿ, ಧರಣಿ ರೀತಿಯಲ್ಲಿ, ಸತ್ಯಾಗ್ರಹ ರೀತಿಯಲ್ಲಿ, ಕಾನೂನಾತ್ಮಕ ದೃಷ್ಟಿಯಿಂದನೂ ಸಹ ಹೋರಾಟ ಮಾಡತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈಗಾಗಲೇ ಯೋಜನೆಗೆ ಕೋರ್ಟ್ನಿಂದ ತಡೆಯಾಜ್ಞೆ ಸಿಕ್ಕಿದೆ. ಆದರೂ ಅಧಿಕಾರಿಗಳು ರಾಜಕಾರಣಿಗಳ ಹಣದ ದಾಹ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿ ಎನ್ನುವಂತ ಹೆಸರಲ್ಲಿ ಮುಂದಿನ ಭವಿಷ್ಯ ಯೋಚನೆ ಮಾಡದೆ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪವಿದೆ. ಮಾರ್ಚ್ 29ರಂದು ನಡೆಯುವಂತಹ ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪರೇಷೆ ಸಿದ್ಧವಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹೋರಾಟ ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.